ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿ ನಮೋ ನಿತ್ಯಂ. ಸರಸ್ವತಿ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನೆ PH. ಎಲ್ಲ ಕನ್ನಡ ಭಾಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 12 ರಾಶಿಗಳಿಗೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ಪರಿಹಾರವನ್ನು ತಪ್ಪದೆ ಪಾಲನೆ ಮಾಡಿ. ಮೇಷರಾಶಿಯವರೇ, ಈ ದಿನ ನಿಮಗೆ ಮನೆ ಮತ್ತು ಮನಸ್ಸಿನ ವಿಚಾರಗಳು ಮುಖ್ಯವಾಗಿರ್ತದೆ. ಕುಟುಂಬದಲ್ಲಿನ ವಿಷಯಗಳಲ್ಲಿ ಸ್ವಲ್ಪ ಅಶಾಂತಿ ಎನ್ನುವಂಥದ್ದು ಕಂಡು ಬರ್ತದೆ. ಒತ್ತಡ ನಡುವೆ ನೀವು ಕೆಲಸ ಮಾಡುವಂಥ ಸಂದರ್ಭ ಬರ್ತದೆ. ಆದರೆ ಎದೆಗುಂದಬೇಡಿ, ಕಾರ್ಯವನ್ನು ಮುಂದುವರಿಸಿ. ಕಾರ್ಯದಿಂದ ನುಣುಚಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ. ಚಂದ್ರದೇವನಿಗೆ ಹಾಲನ್ನು ಅರ್ಪಿಸಿ, ಎಲ್ಲ ಶುಭವಾಗ್ತದೆ. ವೃಷಭ ರಾಶಿಯವರೇ, ಈ ದಿನ ನಿಮಗೆ ಸಂತೋಷ ಅತಿ ಮುಖ್ಯವಾಗಿರ್ತದೆ. ಚಿಂತನೆಗಳು, ಹೊಸ ಹೊಸ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಯಾವ ರೀತಿಯ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಪ್ಲ್ಯಾನಿಂಗ್ ಸ್ಟಾರ್ಟ್ ಆಗ್ತದೆ. ಯೋಜನೆಗಳನ್ನು ರೂಪಿಸ್ತೀರ. ಆದರೆ ಆ ಯೋಜನೆಗಳು ಖಂಡಿತ ಫಲ ನೀಡ್ತದೆ. ಇವತ್ತು ನೀವು ಹಾಕಿಕೊಳ್ಳಂಥ ಯೋಜನೆಗಳು ಮುಂದೆ ಖಂಡಿತ ಉತ್ತಮ ಫಲವನ್ನು ಕೊಡ್ತವೆ. ಅದರಿಂದ ಸಂತೋಷ ಅನ್ನುವಂಥದ್ದು ಸಿಗ್ತದೆ. ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಿರಿ. ವಿಷ್ಣುವಿನ ಮಂತ್ರವನ್ನು ಪಠನೆ ಮಾಡಿ. ಸಾಧ್ಯವಾದರೆ ವಿಷ್ಣುವಿನ ದರ್ಶನವನ್ನಾದರೂ ಮಾಡಿ. ಇವತ್ತಿನ ನಿಮ್ಮ ಯೋಜನೆಗಳಿಗೆ ತಕ್ಕ ಫಲ ಖಂಡಿತ ಸಿಗ್ತದೆ. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನ ನಿಮಗೆ ಕೆಲಸ ಅತಿ ಮುಖ್ಯ ಅಂತ ಅನ್ನಿಸ್ತದೆ. ಆದರೆ ಕೆಲಸದ ಜೊತೆಗೆ ಆರೋಗ್ಯದ ಬಗ್ಗೆ ಖಂಡಿತ ನೀವು ಗಮನವನ್ನು ಕೊಡಲೇಬೇಕು. ಶ್ರಮ ಹೆಚ್ಚಾಗಿರ್ತದೆ. ಕೆಲಸದ ಬಗ್ಗೆ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಶ್ರಮ ಅಂತ ಅನ್ನಿಸ್ತದೆ. ಆದರೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕಾರ್ಯವನ್ನು ಮುಂದುವರಿಸಿ. ಖಂಡಿತ ನಿಮಗೆ ಜಯ ಸಿಗ್ತದೆ. ಈ ನಿಮ್ಮ ಒಂದು ಶ್ರಮಕ್ಕೆ, ಆರೋಗ್ಯದ ಕಾಳಜಿಗೋಸ್ಕರ ಹನುಮಂತನ ಪ್ರಾರ್ಥನೆಯನ್ನು ಮಾಡಿ. ಧನ್ಯವಾದಗಳು. ಕಟಕ ರಾಶಿಯವರೇ, ಈ ದಿನ ನಿಮಗೆ ಸಮಾಜದಲ್ಲಿ ಸಂಬಂಧ ಅನ್ನುವಂಥದ್ದು ಅತಿ ಮುಖ್ಯವಾಗ್ತದೆ. ಸಂಬಂಧ ಉತ್ತಮವಾಗಿದ್ದರೆ ನಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೀತದೆ. ಸಣ್ಣ ಗೊಂದಲಗಳುಂಟಾಗಬಹುದು. ಸಂಬಂಧವನ್ನು ಅಭಿವೃದ್ಧಿ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಸಣ್ಣ ಗೊಂದಲ ಉಂಟಾಗ್ಬೋದು. ತಾಳ್ಮೆ ಕಳ್ಕೊಳ್ಬೇಡಿ. ಸಹನೆಯಿಂದ ಮುಂದುವರಿಯಿರಿ. ಎಲ್ಲರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರಿಬಹುದು. ಅದಕ್ಕೆ ದುರ್ಗಾದೇವಿಯ ಸಹಕಾರ ಖಂಡಿತ ಇದೆ. ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮಗೆ ಸಹಕಾರವನ್ನು ನೀಡ್ತಾಳೆ. ಧನ್ಯವಾದ. ಸಿಂಹರಾಶಿಯವರೇ, ಏನಿದು ಅಡೆತಡೆಗಳು ಬರ್ತಾನೆ ಇದೆಯಲ್ಲ, ಆ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳೋದಕ್ಕೆ ನಾವು ಯಾವ ರೀತಿಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ರ ಚಿಂತೆ ಇದೆ. ಆದರೆ ರಹಸ್ಯದ ವಿಚಾರಗಳಿದ್ದಾವೆ. ನಿಮ್ಮ ಮನಸ್ಸಿನಲ್ಲಿ ರಹಸ್ಯ ಚಿಂತನೆಗಳಿದ್ದಾವೆ. ಅದು ಮುಖ್ಯವಾಗ್ತದೆ. ನಮ್ಮ ರಹಸ್ಯವನ್ನು ಬೇರೆಯವರಿಗೆ ಬಿಟ್ಟುಕೊಡುವಂಥದ್ದಲ್ಲ. ಆದರೆ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಸ್ವಲ್ಪ ಒತ್ತಡ ಇರ್ತದೆ. ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಬೇಕು. ತುರ್ತಾಗಿ ನಿರ್ಧಾರ ತೆಗೆದುಕೊಳ್ಬೇಕು. ನಿಧಾನವಾಗಿ ಯೋಚಿಸಿ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಖಂಡಿತ ಒತ್ತಡ ಇದ್ರೂ ಅದರಲ್ಲಿ ನಿಮಗೆ ಖಂಡಿತ ರಕ್ಷಣೆ ಸಿಗ್ತದೆ. ಶಿವನ ಪೂಜೆಯನ್ನು ಮಾಡಿ. ಪರಶಿವ ನಿಮಗೆ ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ. ಧನ್ಯವಾದಗಳು. ಕನ್ಯಾ ರಾಶಿಯವರೇ, ಈ ದಿನ ನಿಮಗೆ ಭಾಗ್ಯ ಉತ್ತಮವಾಗಿದೆ.
ಧರ್ಮ ಅನ್ನುವಂಥದ್ದು ಮುಖ್ಯವಾಗ್ತದೆ. ಧರ್ಮ ಕಾರ್ಯದಲ್ಲಿ ಭಾಗವಹಿಸಬೇಕಾದಂಥ ಆಸಕ್ತಿ ನಿಮಗೆ ಬಂದಿದೆ. ಆ ಧಾರ್ಮಿಕ ಕಾರ್ಯಕ್ರಮಗಳು ಯಾವುದು, ಧಾರ್ಮಿಕ ಚಟುವಟಿಕೆಗಳು ಯಾವುದು, ಯಾವಾಗ ಭಾಗವಹಿಸಬೇಕು ಅನ್ನುವಂಥದ್ದರ ಬಗ್ಗೆ ನೀವು ಚಿಂತನೆಯನ್ನು ಮಾಡಿ ಪ್ಲ್ಯಾನಿಂಗನ್ನು ರೂಪಿಸ್ಕೊಳ್ಳಿ. ಖಂಡಿತ ಅದರಲ್ಲಿ ಫಲ ಸಿಕ್ಕೇ ಸಿಗ್ತದೆ. ಕೊನೆಯಲ್ಲಿ ದೈವಕೃಪೆ ಎನ್ನುವಂಥದ್ದು ನಿಮಗೆ ಸಿಗ್ತದೆ. ಕಡಲೆಕಾಳನ್ನು ದಾನ ಮಾಡಿ. ಗುರುವಾರ ದಿನ ಕಡಲೆಕಾಳು ದಾನವನ್ನು ಮಾಡ್ತಾರೆ. ಆದರೆ ಈ ದಿನ ಶುಕ್ರವಾರ ನಾವು ಕಡಲೆಕಾಳನ್ನು ದಾನ ಮಾಡಬೇಕಾ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಇವತ್ತು ತೆಗೆದಿಟ್ಟಿರಿ, ಗುರುವಾರ ದಿನ ನೀವು ಅದನ್ನು ದಾನ ಮಾಡ್ಬೋದು. ಧನ್ಯವಾದಗಳು. ಇಲ್ಲಿವರೆಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟವಾದರೆ ನೀವು ಅದನ್ನು ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು, ಈ ಒಂದು ವಿಡಿಯೋದಲ್ಲಿ ಬರ್ತಾ ಇರುವಂಥ ಫಲಗಳು ಹೇಗಿದೆ, ಅದು ನಿಮಗೆ ಅನ್ವಯ ಆಗ್ತಾ ಇದೆಯಾ, ಅನ್ವಯ ಆಗ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕಾಮೆಂಟ್ ಮಾಡಿ. ತುಲಾರಾಶಿಯವರೇ, ಈ ದಿನ ನಿಮಗೆ ಕೆರಿಯರ್ ತುಂಬ ಮುಖ್ಯವಾಗಿರ್ತದೆ. ಅತಿ ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತೀರ. ಕೆಲಸದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀರಾ. ಒತ್ತಡ ಅನ್ನುವಂಥದ್ದು ನಿಮಗೆ ಲೆಕ್ಕಕ್ಕೆ ಇಲ್ಲ. ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಮಾರ್ಗದಲ್ಲಿ ಮುಂದುವರಿತೀರಾ. ಖಂಡಿತ ಇದರಲ್ಲಿ ಗೌರವ ಸಿಕ್ಕೇ ಸಿಗ್ತದೆ. ಜೊತೆಗೆ ನಿಮಗೆ ಹೆಸರು ಮತ್ತು ಕೀರ್ತಿ ಬೇಕಾಗಿರೋದ್ರಿಂದ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಸಾಧನೆಗಳಲ್ಲಿ ಸಹಕಾರವನ್ನು ನೀಡ್ತಾನೆ ಎನ್ನುವಂಥದ್ದು. ವೃಶ್ಚಿಕ ರಾಶಿಯವರೇ, ಈ ದಿನ ನಿಮಗೆ ಲಾಭ ಅನ್ನುವಂಥದ್ದು ಅತಿ ಹೆಚ್ಚು ಮುಖ್ಯವಾಗ್ತದೆ. ಎಲ್ಲದರ ಜೊತೆಗೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಮುಖ್ಯವಾಗ್ತದೆ. ಆ ಒಂದು ಮಾರ್ಗದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಬರ್ತಾ ಇದೆ. ಸ್ವಲ್ಪ ವಿಳಂಬ ಆದರೂ ಪ್ರಯತ್ನವನ್ನು ಬಿಡಬೇಡಿ. ಖಂಡಿತ ಮುಂದುವರಿಸಿ. ಖಂಡಿತ ನಿಮಗೆ ಯಶಸ್ಸು ಸಿಕ್ಕೇ ಸಿಗ್ತದೆ. ತುಳಸಿ ದೇವಿಯನ್ನು ಆರಾಧನೆ ಮಾಡಿ. ತುಳಸಿ ದೇವಿ ಅತಿ ಶುಭ ಫಲವನ್ನು ಕೊಡುವಂಥ ದೇವತೆ. ತುಳಸಿ ದೇವಿಯ ಆಶೀರ್ವಾದವನ್ನು ಬೇಡಿ, ಎಲ್ಲ ಶುಭವಾಗ್ತದೆ. ಧನಸ್ಸು ರಾಶಿಯವರೇ, ಈ ದಿನ ನೀವು ಮಾಡುವಂಥ ಖರ್ಚು ವೆಚ್ಚಗಳು ಅತಿ ಮುಖ್ಯವಾಗ್ತದೆ. ಖರ್ಚು ವೆಚ್ಚಗಳು ಮಾಡಲೇಬೇಕು ಅನ್ನೋದರಲ್ಲಿ ನಮಗೆ ನಮ್ಮದೇ ಆದಂಥ ಕೆಲವು ವಿಚಾರಗಳಿರ್ತದೆ. ವಿಚಾರಗಳನ್ನು ಇಟ್ಕೊಂಡೇ ಖರ್ಚು ಮಾಡುವಂಥದ್ದು. ನಾವು ಅನ್ನೆಸೆಸರಿ ಖರ್ಚು ಮಾಡಲ್ಲ. ಆದ್ದರಿಂದ ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ತಪ್ಪಿಸಿ, ನಮ್ಮಲ್ಲಿ ಏನು ವಿಚಾರಗಳಿದ್ದಾವೆ ಆ ವಿಚಾರಗಳ ಆಧಾರದಿಂದ ನಾವು ಇವತ್ತು ಖರ್ಚು ವೆಚ್ಚಗಳನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾವೆ. ಖರ್ಚಾದರೂ ಪರವಾಗಿಲ್ಲ, ನಮ್ಮ ವಿಚಾರ, ನಮ್ಮ ಸಿದ್ಧಾಂತ, ನಮ್ಮ ಘನತೆ ಹೆಚ್ಚಾಗಬೇಕು ಅನ್ನುವಂಥದ್ದು ಮುಖ್ಯವಾಗ್ತದೆ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಒಂಟಿತನ ಅನ್ನುವಂಥದ್ದು ಕಾಣ್ತಾ ಇದೆ. ಆದರೆ ಮನಸ್ಸನ್ನು ಕೆಡಿಸ್ಕೊಳ್ಬೇಡಿ, ತಾಳ್ಮೆಯಿಂದ ಇರಿ, ಮನಸ್ಸನ್ನು ಶಾಂತಿಗೆ ತೆಗೆದುಕೊಳ್ಳಿ. ವಿಷ್ಣುವಿನ ಮಂತ್ರವನ್ನು ಜಪ ಮಾಡಿ, ತುಂಬ ಒಳ್ಳೆಯದಾಗ್ತದೆ. ಧನ್ಯವಾದ. ಮಕರ ರಾಶಿಯವರೇ, ಈ ದಿನ ನಿಮಗೆ ಆತ್ಮವಿಶ್ವಾಸ ಅತಿ ಹೆಚ್ಚಾಗಿದೆ. ವ್ಯಕ್ತಿತ್ವ ಅನ್ನುವಂಥದ್ದು ಮುಖ್ಯವಾಗ್ತದೆ. ಆದ್ದರಿಂದ ಈ ದಿನ ನೀವು ಅತಿ ಚುರುಕುತನದಿಂದ ಇರ್ತೀರಾ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸ್ವಲ್ಪ ಒತ್ತಡ ಇರ್ತದೆ, ಆದ್ರೂ ಆ ಒತ್ತಡವನ್ನು ಲೆಕ್ಕಿಸದೆ ನೀವು ಮುಂದುವರಿತೀರಾ. ಯಾಕೆಂದರೆ ನಿಮಗೆ ಯಶಸ್ಸು ಅನ್ನುವಂಥದ್ದು ಅತಿ ಮುಖ್ಯ. ಯಶಸ್ಸು ಅನ್ನುವಂಥದ್ದು ಧನದ ರೂಪದಲ್ಲಿ ಕಾಣ್ತಾರೆ ಎಲ್ಲರೂ. ಯಶಸ್ಸಿನ ಜೊತೆ ಧನ ಸಂಪತ್ತು ಬಂದರೆ ನಮಗೆ ಖುಷಿ ಆಗ್ತದೆ. ಆದರೆ ನಾವು ಯಾವತ್ತೂ ಧನದ ಆದಾಯವನ್ನು ನೋಡಿಕೊಂಡು ನಾವು ಮುಂದುವರಿಯಲ್ಲ. ಕಾರ್ಯದ ಯಶಸ್ಸು ಮಾತ್ರ ಮುಖ್ಯ ನಮಗೆ. ಆದ್ದರಿಂದ ಲಕ್ಷ್ಮಿ ಆಶೀರ್ವಾದ ಬೇಕು. ಆದ್ದರಿಂದ ಲಕ್ಷ್ಮೀ ಪೂಜೆಯನ್ನು ಈ ದಿನ ನೀವು ಮಾಡಿದ್ರೆ ನಿಮಗೆ ಖಂಡಿತ ಸಹಕಾರಿಯಾಗಿರ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು.
ಕುಂಭರಾಶಿಯವರೇ, ಈ ದಿನ ನಿಮಗೆ ಹಣ ಮತ್ತು ಮಾತಿನ ವಿಚಾರಗಳು ಮುಖ್ಯವಾಗಿರ್ತದೆ. ಕೊಟ್ಟಂಥ ಮಾತು, ಇಟ್ಟಂಥ ಹೆಜ್ಜೆ ಖಂಡಿತ ನಮಗೆ ಮುಖ್ಯ. ಯಾವತ್ತೂ ನಾವು ಇಟ್ಟಂಥ ಹೆಜ್ಜೆಯಲ್ಲಿ ಸಕ್ಸಸ್ಸನ್ನು ಕಾಣಲೇಬೇಕು ಅನ್ನುವಂಥದ್ದನ್ನು ನಾವು ಬಯಸುವಂಥವ್ರು. ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಅತಿ ಮುಖ್ಯ. ಖಂಡಿತ ನಮಗೆ ಫಲ ಸಿಗ್ತದೆ. ಹಣ ನಿಮ್ಮ ಹತ್ರ ಬಂದೇ ಬರ್ತದೆ. ನಿಮ್ಮ ಹಣ ನಿಮ್ಮ ಹತ್ರನೇ ಇರ್ತದೆ. ಯಾವುದೇ ಕಾರಣಕ್ಕೆ ಮೋಸ ಆಗಲ್ಲ. ಕುಟುಂಬದ ಸಹಾಯ ನಿಮಗೆ ದೊರೀತದೆ. ಹಸಿರು ವಸ್ತ್ರ ಈ ದಿನ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ, ಒಳ್ಳೆಯದಾಗ್ತದೆ. ಮೀನರಾಶಿಯವರೇ, ಈ ದಿನ ನಿಮಗೆ ಧೈರ್ಯ ಮತ್ತು ಪ್ರಯತ್ನ ಅತಿ ಮುಖ್ಯ. ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲು ಈ ದಿನ ತುಂಬ ಉತ್ತಮವಾದಂಥ ಸಮಯ. ಸ್ವಲ್ಪ ವಿಳಂಬ ಇದ್ದರೂ ಪ್ರಯತ್ನವನ್ನು ಮುಂದುವರಿಸಿ, ಕೊನೆಯಲ್ಲಿ ಖಂಡಿತ ಯಶಸ್ಸು ಸಿಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುವಂಥದ್ದನ್ನು ತಪ್ಪಿಸಬೇಡಿ. ಎಲ್ಲವೂ ಶುಭವಾಗ್ತದೆ. ಇಲ್ಲಿಯವರೆಗೆ ದಿನ ಭವಿಷ್ಯವನ್ನು ಕೇಳದಂಥ ತಮ್ಮೆಲ್ಲರಿಗೆ ಧನ್ಯವಾದಗಳು. ಈ ಒಂದು ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕೋಸ್ಕರ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.